ಇದೀಗ ನಮ್ಮ ಜೊತೆ ಚರ್ಚೆಯಲ್ಲಿ ಜೆಡಿಎಸ್ ವಕ್ತಾರರಾದಂಥ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ಸರ್ ವೆಲ್ಕಮ್ ನಿಮ್ಗೆ. ಸರ್, ಇದೇ ಒಂದು ಪಕ್ಷದ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾರೆ. ಬಿಜೆಪಿಯ ಪಕ್ಷ ಆಡಳಿತದಲ್ಲಿದ್ದಾಗ ಗೋಡೆನೂ ಸಹಿತ ಅಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದೆ ಅನ್ನುವಂಥ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಅದ್ರ ಮೇಲೆ 40% ಒಂದು ಕಮಿಷನ್ ಅನ್ನುವಂಥ ಒಂದು ಆರೋಪವನ್ನ ಅಲ್ಲಿ ಹಾಕ್ತಾರೆ. ಅದಕ್ಕೆ ಯಾವುದೇ ತರದಂತ ಪುರಾವೆ ಕೊಟ್ಟಿಲ್ಲ, ಅದೊಂದು ಮಾತು. ಬಟ್ ಹಾಕದಂತ ಈ ಒಂದು ಸರ್ಕಾರದ ಡಿ.ಸಿ.ಎಂ ಅಲ್ಲಿ ಮಾತಾಡ್ತಾರೆ. ಆದ್ರೆ ಇದೀಗ ನಡೀತಾ ಇರುವಂತದ್ದು ಪ್ರತಿಯೊಂದು ಕೂಡ ಆ ಕ್ಷೇತ್ರದ ಅಲ್ಲಿ ನಾಯಕರನ್ನ ಹೋಗಿ ನಾವು ಕೇಳಿದಾಗ್ಲೂ ಎಲ್ಲಿ ಕೆಲಸ ಮಾಡಿಸ್ಬೇಕ್ರಿ, ಎಲ್ಲರೂ ಹೊರಗಡೆ ಹೋದ್ರೆ ನಮಗೆ ಅಲ್ಲಿ ಕೆಲಸ ಮಾಡಿಸಿ ಅಂತ ಕೇಳ್ತಾರೆ ಜನ. ಅವ್ರಿಗೆ ಏನು ಉತ್ತರ ಕೊಡೋಣ ಅನ್ನುವಂಥ ಸ್ಥಿತಿ ಎದುರಾಗಿದೆ ಅನ್ನುವಂಥ ಮಾತು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಹಗರಣಗಳು ಎಲ್ಲೇ ನೋಡಿದ್ರು ಕೂಡ ಹಗರಣ ಹೆಚ್ಚಾಗಿದೆ. ಮೇಡಮ್, ಇವತ್ತು ಈ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಲ್ಲದ ಕಾರಣ ಇವತ್ತು ಏನೋ ಒಂದು ಸ್ವರ್ಗದ ಬಗ್ಲು ಕರ್ನಾಟಕ ಇವ್ರಿಗೆ ತೆರೆದಿದೆ. ಇವತ್ತು ಇಡೀ ದೇಶದಲ್ಲಿ ಇವರು ಅಸ್ತಿತ್ವ ಉಳಿದಿರೋದ್ರೆ ಕಾಂಗ್ರೆಸ್ಸು ಕರ್ನಾಟಕ ರಾಜ್ಯದ ಮೇಲೆ. ಕರ್ನಾಟಕದ ರಾಜ್ಯದ ಜನ ಏನು ಮಾಡಿದ್ರು, ಇದು ಮೈತ್ರಿ ಸರ್ಕಾರಗಳು ಬಂದರೆ ರಾಜ್ಯ ಅಭಿವೃದ್ಧಿ ಆಗ್ತಾಯಿಲ್ಲ, ಕುಂಠಿತ ಆಗುತ್ತೆ, ಸರಿಯಾದ ಅಭಿವೃದ್ಧಿ ಸಿಗ್ತಾಯಿಲ್ಲ. ಮೈತ್ರಿ ಸರ್ಕಾರ ಆದರೆ ಕುದುರೆ ರೇಟ್ಗಳು ಕಟ್ತಾರೆ, ಆಪ್ರೇಷನ್ ಕಮಲ ಆಗುತ್ತೆ, ಇಲ್ಲ ಆಪ್ರೇಷನ್ JDS ಆಗುತ್ತೆ, ಇಲ್ಲ ಆಪ್ರೇಷನ್ ಕಾಂಗ್ರೆಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಂಥ ನಾಡಿನ ಜನ ಅಭಿವೃದ್ಧಿ ಮುಖ್ಯ ಆಗಿತ್ತು. ನಮ್ಮ ಅಭಿವೃದ್ಧಿ ಬೇಕಾಯಿತು, ಸಮೃದ್ಧಿ ಬೇಕಾಯಿತು, ಶಾಂತಿ ಬೇಕಾಯಿತು ರಾಜ್ಯಕ್ಕೆ ಅಂತೇಳಿ ಈ ಸತಿ ನಾವು ಒಂದು ಸಿದ್ಧಾಂತದ ಮೇಲೆ ಒಂದೇ ಸರ್ಕಾರನ ತಂದರೆ ನಮ್ಮ ಅಭಿವೃದ್ಧಿ ಆಗುತ್ತೆ, ರಕ್ಷಣೆ ಇರುತ್ತೆ ಸರ್ಕಾರದಲ್ಲಿ ಅಂತ ನಂಬಿಕೆ ಇಟ್ಟಂಥ 7 ಕೋಟಿ ಜನ 136 ಮ್ಯಾಂಡೇಟ್ರಿ ಕೊಟ್ಟು ಮತ್ತು ಬೈ ಎಲೆಕ್ಷನ್ಗಳು 4-5 ಸೀಟ್ ಕೊಟ್ಟು ಸರ್ಕಾರನ ಒಂದು ಉಳಿಸ್ಬೇಕು, ಭದ್ರತೆಯಾಗಿ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕಂತ ಕನ್ನಡಿಗರು ಏನು ಇಟ್ಟಿದ್ರು. ಇವತ್ತು ಕನ್ನಡಿಗೆ ಮಹಾದ್ರೋಹ ಮತ್ತು ಅವ್ರಿಗೆ ಬರೀ ಕಣ್ಣೀರು ಮತ್ತು ಬೆಲೆ ಏರಿಕೆ ಮತ್ತು ಬೆಂಕಿಯಲ್ಲಿ ಸುಡೋ ಅಂಥ ಬೆಲೆ ಏರಿಕೆಗಳು ಮಾಡಿ ಇವತ್ತು ಸಂಕಷ್ಟಕ್ಕೆ 7 ಕೋಟಿ ಜನನ ಶಿಕ್ಷಿ ಇವತ್ತು ಯುವ ಪೀಳಿಗೆಗೆ ಬರೀ ಹೋರಾಟ ಬೀದಿಯಲ್ಲಿ ಇವತ್ತು ಉದ್ಯೋಗನೇ ಸೃಷ್ಟಿ ಮಾಡಿಲ್ಲ. ಇವತ್ತು ನೋಡಿ, ಗರೀಬ ಹಠಾವೋ ಅಂತ ತಂದಂಥ ಕಾಂಗ್ರೆಸ್ ಸಿದ್ಧಾಂತ ನಾವು 77 ವರ್ಷದಲ್ಲಿ ಆಗಿದ್ವಿ ಸ್ವತಂತ್ರ ಬಂದು. ಇವತ್ತು ಕೂಡ ಭಿಕ್ಷೆ ಬೇಡ ಪರಿಸ್ಥಿತಿಯಲ್ಲಿ 5 kg ಚೀಲನ ಕೊಟ್ಬಿಟ್ಟು ಸರ್ಕಾರ ಮುಂದೆ ಭಿಕ್ಷೆ ಬೇಡಿ ಅಂತ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ ಅವ್ರ ಹತ್ರ, ಉದ್ಯೋಗ ಕೊಡೋ ಶಕ್ತಿ ಆಗ್ತಾಯಿಲ್ಲ ಅವ್ರಿಗೆ. 2,000 ಕೊಡ್ತೀವಿ, ಆ 2,000ದಲ್ಲಿ ನೀವು ಜೀವನ ಕಟ್ಕೊಳ್ಳಿ ಅಂತಾರೆ. ಬಸ್ಸಲ್ಲಿ ಫ್ರೀ ಕೊಡ್ತೀವಿ, ಬಸ್ ಓಡಾಡಿ ಅಂತಾರೆ. ಆಯಿತಾ, ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ರೇಟ್ ಜಾಸ್ತಿ ಮಾಡಿ ಅವ್ರು ಕೊಡೋ 2,000ಕ್ಕೆ ಇನ್ನೊಂದು 3,000 ಸೇರಿಸಿ 5,000 ರೂಪಾಯಿ ಇವರು ಸಾಲಗಾರಬೇಕು. ಸೊ ಒಂದು ಕಡೆ ಕೊಟ್ಟಾಗ ಮಟ್ಟಿ ಇನ್ನೊಂದು ಕಡೆ ಕಿತ್ಕೊಂಡು ಮಾಡಿದ್ದಾರೆ. ಅದೇ ರೀತಿ ನಾವು ನೋಡೋಕ್ಕೆ ಬಂದರೆ ಇವತ್ತು ಸರ್ಕಾರದ ಸಮಸ್ಯೆಗಳು ಎಷ್ಟು ಮಟ್ಟಿಗಿದ್ದಾವೆ ರಾಜ್ಯದಲ್ಲಿ ಅಂದರೆ ಜ್ವಲಂತ ಸಮಸ್ಯೆಗಳು, ಅದ್ರ ಬಗ್ಗೆ ಅವ್ರಿಗೆ ಪರಿಜ್ಞಾನನೇ ಇಲ್ಲ. ಇವತ್ತು ಒಂದು ಟಾರ್ಗೆಟ್ ಕೊಟ್ಟರು, ರಾಜ್ಯದಲ್ಲಿ 15 ಲಕ್ಷ ಗುಂಡಿಗಳಿದ್ದಾವೆ, ರಸ್ತೆ ಗುಂಡಿಗಳು, ನವೆಂಬರ್ ಮುಚ್ತೀರಿ ಅಂತಂದರು. ಇದುವರೆಗೂ ಏನು ಮುಚ್ಚಕ್ಕಾಯ್ತಾ? ಸಮೀಕ್ಷೆಗಳು ಮಾಡಿದ್ರು, ಭಾಳ ಸಮೀಕ್ಷೆ, ಇದು ಜನಗಣತಿ ಸಮೀಕ್ಷೆಗಳು ಮಾಡಿದ್ರು, 4 ಬಾರಿ ಮಾಡಿದ್ರು. 4 ಬಾರಿ ಕೂಡ ಅದಕ್ಕೆ ಬಜೆಟಿಗೆ ಅನುದಾನ ಮಾಡಿದ್ರು. ಆ ಬಜೆಟ್ ಅನುದಾನ ಇವತ್ತು 0 ಮಾಡಿಬಿಟ್ರು. ಮತ್ತೆ ಸಮೀಕ್ಷೆಗೆ ಹೋಗ್ತೀನಿ ಅಂತಂದರು. ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಒಳ ಮೀಸಲಾತಿಗಳು ಮಾಡ್ತೀವಿ. ಒಳ ಮೀಸಲಾತಿಗಳಿಗೆ ಏನೋ ಪರ್ಯಾಯ ವ್ಯವಸ್ಥೆ ಆಯಿತಾ? ಇವತ್ತರ ಒಳ ಮೀಸಲಾತಿ ಆಗಿದೆಯಾ? ಅದು ಕೂಡ ಸಮೀಕ್ಷೆಗಳು ವಿಫಲ ಆಗೋಗಿದೆ. ಈ ರೀತಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟಿಂದ ಬೆಂಗಳೂರು ಗಂಟ ಪಾದಯಾತ್ರೆ ಮಾಡಿದ್ರು. ಬೆಂಗಳೂರವ್ರಿಗೆ ಫ್ರೀ ನೀರು ಕೊಡ್ತೀವಿ, ಕಾವೇರಿ ನೀರು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು. ಅಲ್ಲಿರೋಂಥ ವಕೀಲರಿಗೆ ಹೋಗಿ ಸನ್ಮಾನ ಮಾಡಿದ್ರು ಡೆಲ್ಲಿಯಲ್ಲಿ. ಆದರೆ ಇವರವರೆಗೂ ಅದೇನೋ DPR ಏನೋ ಮೂಮೆಂಟ್ ಆಗಿದೆಯಾ? ಮೇಕೆದಾಟು ಇಲ್ಲ. ಸೊ ಬೆಂಗಳೂರಿಗೇನು ನಾವು ನೀರು ಕೊಡ್ತೀವಿ ಅಂತ BWSSBಯಿಂದ ಉಚಿತವಾಗಿ ನೀರು ಕೊಡ್ತೀವಿ ಕಾವೇರಿ ನೀರು ಅಂತೇಳಿ 100 ವಾಟರ್ ಲಾರಿಗಳು ತಂದರು, ವಾಟರ್ ಸಪ್ಲೈಕ್ಕೆ ನೀರು ಗಾಡಿಗಳು ತಂದುಬಿಟ್ಟು ವಿಧಾನಸೌಧ ಮುಂದೆ ದೊಡ್ಡ ಫೋಟೋಶೂಟ್ ಮಾಡಿದ್ರು. ಆ ಗಾಡಿಗಳೆಲ್ಲನೂ ತುಕ್ಕಿಡಿದ ಗಾಡಿ, ಸೆಕೆಂಡ್ ಹ್ಯಾಂಡ್ ಗಾಡಿ, ಪೇಂಟಿಂಗ್ ಮಾಡಿ ರೀಪೇಂಟಿಂಗ್ ಮಾಡಿರೋ ಗಾಡಿಗಳು ತಂದು ಬಿಲ್ ಮಾಡ್ಕೊಂಡ್ರು. BBMPಯಲ್ಲಿ 36 ಗಾಡಿ ಮೇಡಮ್, 36 ಗಾಡಿಗೆ 115ರಿಂದ 130 ಕೋಟಿ ಆಗುತ್ತೆ. ಬೇಡ 150 ಕೋಟಿ ಆಗಲಿ, 7 ವರ್ಷ ಗುತ್ತಿಗೆ 615 ಕೋಟಿಗೆ. ಗುತ್ತಿಗೆದಾರ ಮಾಲೀಕರು ಯಾರು? ಯಾವ ಉದ್ದೇಶದಿಂದ ನೀವು ಗುತ್ತಿಗೆ ಕೊಟ್ರಿ? 150 ಕೋಟಿ ಗಾಡಿನೇ ಬಂದುಬಿಡ್ತಾಯಿತ್ತಲ್ರಿ. ನೀವು 36ರಿಂದ 40 ಗಾಡಿ ಬಂದುಬಿಡ್ತಾಯಿತ್ತು BBM ಪರ್ಮನೆಂಟು. ನೀವು 7 ವರ್ಷ ಗುತ್ತಿಗೆ ಕೊಡ್ತೀರಲ್ಲ 615 ಕೋಟಿಗೆ. ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇಲ್ವಾ? ನಾಚಿಕೆ ಆಗಲ್ವ ನಿಮಗೆ? ಇವತ್ತು ನೀವು ನೆರೆಗ ಬಗ್ಗೆ ಮಾತಾಡ್ತೀರಲ್ವ ನೀವು GBAಗೆ 8,000 ಕೋಟಿ ತಗೊಂಬಂದ್ರಲ್ಲ ಅನುದಾನ, ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ಬಿಡ್ತೀವಿ ನಾವು ಅಂತೇಳಿ 8,000 ಅನುದಾನ ತಗೊಂಬಂದ್ರಲ್ಲ. ಕೇವಲ ಗುಂಡಿಗಳು ಮುಚ್ಚಕ್ಕೆ ನಿಮ್ಮ ಕೈಲಾಗ್ತಾಯಿಲ್ಲ ಸರ್ಕಾರದಲ್ಲಿ. ಇವತ್ತು ಫುಟ್ಬಾಲ್ಗಳು ಮುಚ್ಚಕ್ಕಾಗ್ತಾ ಇಲ್ಲ. ಅದೇ ರೀತಿ ಇವತ್ತು ಕೆನಡಾದಿಂದ ಬಂದಿರೋಂಥ ಪ್ರಜೆ ಬಂದು ಫುಟ್ಬಾಲ್ ಮೇಲೆ ಇಟ್ಕೊಂಡು ಫೋಟೋ ಶೂಟ್ ಮಾಡಿ ಇವತ್ತು ಇಷ್ಟು ಬೆಂಗಳೂರು ಇಷ್ಟು ಹದಗೆಟ್ಟೈತೆ ಅಂತ ಕೇಳಿದಾಗ ಕಮಿಷನರ್ ಅಲರ್ಟ್ ಆಗ್ತಾರೆ. ಕಮಿಷನರ್ ಅಲರ್ಟ್ ಆಗಿ ಹೊರಟು ಎಲ್ಲ ಕ್ಲೀನ್ ಮಾಡಿ, ಸಿಬ್ಬಂದಿ ಕರೆಸಿ ಕ್ಲೀನ್ ಮಾಡಿ ಅದೇ ಫುಟ್ಬಾಲ್ ಮೇಲೆ ಊಟ ಮಾಡ್ತಾರೆ. ಅಂದರೆ ಇವನ್ನ ಬದಲಾವಣೆ ಮಾಡೋಕ್ಕೆ ಬೇರೆ ದೇಶದ ಪ್ರಜೆ ಬಂದು ಇಲ್ಲಿ ವೀಡಿಯೋ ಮಾಡಿ, ಫೋಟೋಶೂಟ್ ಮಾಡಿ, ವೀಡಿಯೋ ಮಾಡಿ, ರೀಲ್ ಮಾಡಿದಾಗ ಮಾತ್ರ ಬದಲಾವಣೆ ಆಗೋದು. ಸೊ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಯಾವ ಇಲಾಖೆಗಳು ಇವತ್ತು ನಿಶಬ್ದ ಆಗೋಗಿದೆ, ನಿಂತ ಯಂತ್ರ ಆಗೋಗಿದೆ. ಇವತ್ತು ನಾವು ದಿನನಿತ್ಯ 2ರಿಂದ 3 ವರ್ಷದಿಂದ ನೋಡ್ತಾ ಇರೋದು ಬರೀ ಇಲ್ಲಿ ಭ್ರಷ್ಟಾಚಾರದ ಇಲಾಖೆಗಳು. ಅರಣ್ಯ ಇಲಾಖೆ ತಗೊಳ್ಳಿ, ಮೃಗಜೀವಿಗಳು ಮಾರಣ ಹೋಮ ನಡೀತಾ ಇದ್ದಾವೆ. ಅಲ್ಲಿನ ಜನಗಳ ಮೇಲೆ ಜೀವಂತವಾಗಿ ಸಾಯ್ತಾ ಇದ್ದಾರೆ.
ಪ್ರಾಣಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ, ಹುಲಿ ಸಿಂಹಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಆ ಹುಲಿ ಸಿಂಹಗಳಿಗೂ ರಕ್ಷಣೆ ಇಲ್ಲ, ಅಲ್ಲಿರೋ ಜನಗಳಿಗೂ ರಕ್ಷಣೆ ಇಲ್ಲ. ಅದೇ ರೀತಿ ಅಬಕಾರಿ ಇಲಾಖೆ ತಗೊಳ್ಳಿ ನೀವು. ನನಗೇನೋ ಗೊತ್ತಿಲ್ಲ, ನಾನೇನೋ ಹೇಳಿದ್ದೀನ, ರೆಕಾರ್ಡಿಂಗ್ ಇದೆಯಾ, ನಾನೇನೋ ಮಾತಾಡಿರೋ ವಾಯ್ಸ್ ಇದೆಯಾ, ಅಧಿಕಾರಿಗಳು ಮಾಡ್ಕೊಂಡು ಹೋಗೋರೆ. ನೀವು ಬೇಜವಾಬ್ದಾರಿ ಇರೋ ಮಿನಿಸ್ಟ್ರಿ ಆಗಬೇಕು ನಮಗೆ. ನಿಮ್ಮ ನಿಮ್ಮ ಒಂದು ಇಲಾಖೆಯಲ್ಲಿ ಆಗ್ತಾರಂಥ ಒಂದು 6,000 ಕೋಟಿ ಭ್ರಷ್ಟಾಚಾರ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದ್ದದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ, ನಾನು ರೆಕಾರ್ಡಿಂಗ್ ಇಲ್ಲ, ನಂದೇನು ಎವಿಡೆನ್ಸ್ ಇಲ್ಲ ಅಂದಮೇಲೆ ಅಂದರೆ ನೀವು ಯಾಕಿದ್ದೀರ ಈ ಮಾಹಿತಿ ನಿಮ್ಮ ಹತ್ರ ಇಲ್ಲ ಅಂದರೆ ನೈತಿಕತೆ ಒತ್ತು ಕೊಡಬೇಕು, ರಾಜೀನಾಮೆ. ಇಲ್ಲ ಒಂದು ಗೊತ್ತಿದ್ದು ರಾಜೀನಾಮೆ ಕೊಡಬೇಕು, ಇಲ್ಲ ಗೊತ್ತಿಲ್ಲ ಅನ್ನೋಕ್ಕಾದ್ರೆ ರಾಜೀನಾಮೆ ಕೊಡಬೇಕು. ಇಲ್ಲ ಗೊತ್ತಿದೆಯಾ ಅಂತಂದರೆ 6,000 ಕೋಟಿ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನೀವು ಅಲ್ಲಿರೋಕ್ಕೆ ಲಾಯಕೇ ಇಲ್ಲ, ಅನ್ಫಿಟ್ ಅಲ್ವಾ? ಸೊ ಇದೇ ರೀತಿ ನೀವು ಇವತ್ತು ಯಾವುದೇ ಒಂದು ಇಲಾಖೆ ಇದೆ, ರೆವಿನ್ಯೂ ಮಿನಿಸ್ಟ್ರಿ ಇಲಾಖೆ ಏನು ಸ್ವಚ್ಛಂದ ಕ್ಲೀನ್ ಇಮೇಜ್ ಇರೋಂಥ ಇವತ್ತು ಕೃಷ್ಣ ಬೈರೇಗೌಡರು ಇವತ್ತು ಸದನದಲ್ಲಿ ನಿಂತ್ಕೊಂಡು ಮಾತಾಡೋದು ನೋಡಿದ್ರೆ ಏನೋ ಒಳ್ಳೆ ಭವಿಷ್ಯದ ರಾಜಕಾರಣಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವ್ರು ಭ್ರಷ್ಟಾಚಾರ ಆಚೆ ಬಂದ ಮೇಲೆ ಗೊತ್ತಾಯಿತು. ಏನು ಗೋಮಾಳ ಜಮೀನು ಬಿಡಲಿಲ್ಲ, ಸ್ಮಶಾನ ಜಮೀನು ಬಿಡಲಿಲ್ಲ, ಕೆರೆ ಜಮೀನು ಬಿಡಲಿಲ್ಲ, ಖಾತೆಗಳು ಮಾಡ್ಕೊಂಡವ್ರೆ. ಅಲ್ಲಿನ ಊರು ಜನಗಳು ಹೋರಾಟಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಇವತ್ತು ಅಕ್ರಮ ವಲಸಿಗರು ಅಂತ ಡಿಕ್ಲೇರ್ ಮಾಡಾದ್ಮೇಲೆ ನೀವು ಡೆಮಾಲೇಷನ್ ಆರ್ಡರ್ ಮಾಡಿದ್ರಿ. ನೀವು ಕೇರಳ CM ಒಂದೇ ಒಂದು ಸ್ಟೇಟ್ಮೆಂಟ್ಗೆ, ಒಂದೇ ಒಂದು ಟ್ವೀಟ್ಗೆ, ವೇಣುಗೋಪಾಲ್ ಅವ್ರ ಟ್ವೀಟ್ಗೆ CM ಅವರು ಅಕ್ರಮ ವಲಸಿಗರ ಹತ್ರ ಓಡೋಗ್ತಿರಲ್ರಿ, ನಾಚಿಕೆ ಆಗಲ್ರಿ. ಇದುವರೆಗೂ ಬೆಂಗಳೂರಲ್ಲಿ BDAದಲ್ಲಿ ಎಷ್ಟು ಡೆಮಾಲೇಷನ್ ಆಗಿದೆ, BBMPಯಲ್ಲಿ ಎಷ್ಟು ಒತ್ತುವರಿ ಡೆಮಾಲೇಷನ್ ಆಗಿದೆ, ಎಷ್ಟು ಸತಿ ಹೋಗಿದ್ದೀರಾ? ಮಳೆ ಬಂದರೆ ಸಾಯಿ ಲೇಟಾಗ 10 ಜನ ಸತ್ತಿದ್ದಾರೆ. ಅವತ್ತು ರೆಡ್ ಕಾರ್ಪೆಟ್ ಹಾಕೊಂಡು ಸಾವನ್ ಜಾಗಕ್ಕೆ ಹೋಗ್ತಿರಲ್ರಿ ನೀವು, ರೆಡ್ ಕಾರ್ಪೆಟ್ ಹಾಕ್ಕೊಂತಿರಲ್ರಿ ನೀವು ರಾಜ್ಯದ ಮುಖ್ಯಮಂತ್ರಿಗಳು. ಇವತ್ತು ನಿಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ? ಇವತ್ತು ನೀವು ಸದನದಲ್ಲಿ ಇದು ಸಾಧನಾ ಸಮಾವೇಶದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿ ACPನ ನೀವು ಹೊಡೆಯೋಕೋದ್ರಿ, ಬರಲಿ ಏನಂತ ಹೊಡೆಯೋಕೋದ್ರಿ. ಇವತ್ತು ನಿಮ್ಮ ಕಾರ್ಯಕರ್ತರು ಏನು ಮಾಡ್ತಾಯಿದ್ದಾರೆ? ಇವತ್ತು ಶಿಡ್ಲಘಟ್ಟದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ಪೌರ ಆಯುಕ್ತರ ನಡೆಸ್ಕೋ ರೀತಿ, ಮಾತಾಡೋ ರೀತಿ, ಇನ್ನು ಕುಲಕ್ಕೆ ತಲೆ ಬಗ್ಸ್ಬೇಕು, ಅಧಿಕಾರಿಗಳು ತಲೆ ಬಗ್ಸ್ಬೇಕು. ಹೆಂಗೆ ಇವರ ಒಂದು ಆಡಳಿತದಲ್ಲಿ ಕೆಲಸ ಮಾಡೋಕ್ಕಾಗ್ತದೆ ಅಧಿಕಾರಿಗಳು? ಇದೇ ಇವರೊಂದು ಇತ್ತಂದ್ರೆ ಕಾಯ್ದೆ ತರ್ತೀನಿ ಅಂದರು, ದ್ವೇಷ ಭಾಷಣದ ಕಾಯ್ದೆ ಅಂತ ತಂದರು. ಅದಿನ್ನೂ ಇಂಪ್ಲಿಮೆಂಟ್ ಆಗಲಿಲ್ಲ. ಇಂಪ್ಲಿಮೆಂಟ್ ಆಗಬೇಕಂದ್ರೆ BJPಯಲ್ಲಿ ಹಿಂದೂ ಕಾರ್ಯಕರ್ತ ಒಂದು ಭಾಷಣ ಮಾಡೋಕ್ಕೆ ಹೋದರೆ DCP ಅವರು ನೋಟಿಸ್ ಕೊಡ್ತಾರೆ, ನೀನು ಇಂತಿಂಥ ಪದಗಳನ್ನೇ ಮಾತಾಡಬೇಕು, ಇದು ರಾಜ್ಯಪಾಲರ ಆಜ್ಞೆ ಆಗೋಗಿದೆ, ಆ ಆಜ್ಞೆದ ಆದೇಶದ ಮೇರೆಗೆ ನೀವು ಇಂಥ ಪದಗಳನ್ನೇ ಬದಲಿಸ್ಬೇಕು ಅಂತೇಳಿ ನೀವು ಲೆಟ್ರ್ ಕೊಡ್ತೀರಿ. ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ. ರಾಷ್ಟ್ರಪತಿಗಳಿಗೆ ಹೋಗಿದೆ, ಇನ್ನು ಆದೇಶನೇ ಆಗಿಲ್ಲ. ಆವಾಗಲೇ ಅವರು DCP ಲೆಟ್ರ್ ಕೊಟ್ಟಿದ್ದಾರೆ, ಸಸ್ಪೆಂಡ್ ಮಾಡಬೇಕಲ್ಲ. ಇದು ರಾಜ್ಯಪಾಲರ ಆದೇಶನ ಇವರು ಉಲ್ಲಂಘನೆ ಮಾಡಿದಾರಲ್ಲ, ರಾಜ್ಯಪಾಲರ ಆದೇಶ ಮಾಡೇ ಇಲ್ಲ, ಮಾಡಿದ್ದಾರೆ ಅಂತೇಳಿ ನೋಟಿಸ್ ಕೊಡ್ತಾರೆ ಇವರು. ಆದರೆ ಭರತ್ ರೆಡ್ಡಿ ಅವರು ನೇರ ಹೇಳಿದ್ರು, 5 ನಿಮಿಷ ಕೊಟ್ಟಿದ್ರೆ ಮನೆ ಸುಟ್ಟು ಭಸ್ಮ ಮಾಡಾಕ್ಬಿಡ್ತಾ ಇದ್ದೆ, ನಾನು ಫಾರಿನಲ್ಲಿ ಓದ್ಕೊಂಬಂದಿದ್ದೀನಿ, 5 ನಿಮಿಷ ಕೊಟ್ಟಿದ್ರೆ ಮನೆ ಸುಟ್ಟು ಹಾಕ್ಬಿಡ್ತಾ ಇದ್ದೆ ನಾನು ಅಂತ ಇದ್ರು. ಸಾಮಾನ್ಯ ಕಾರ್ಯಕರ್ತರನ್ನ ಕೊಲೆ ಮಾಡಿಸ್ಬಿಟ್ರು. ಅವ್ರ ಪರ ನಿಂತ್ಕೊಂತಲ್ಲ ಸರ್ಕಾರ. ಭರತ್ ರೆಡ್ಡಿ ಅವ್ರಿಗೆ ಏನಾದರೂ ಒಂದು ನೋಟಿಸ್ ಕೊಟ್ಟು ನೀವು ಮಾಡಿದ ತಪ್ಪಪ್ಪ, ನೀನು ಹೇಳಿ ಸ್ಟೇಟ್ಮೆಂಟ್ ತಪ್ಪು ಅಂತ ಏನಾದರೂ ಸರ್ಕಾರ ಟೀಕೆ ಅವ್ರಿಗೊಂದು ಸೋಕಾಸ್ ನೋಟಿಸ್ ಕೊಡ್ತಾ? ಆತ ಹೇಳಿದಂಗೆ 15 ದಿವಸಕ್ಕೆ ನೀವು ಜನಾರ್ದನ್ ರೆಡ್ಡಿ ಮನೆ ಸುಟ್ಟೋಯ್ತು. ಎಸ್